28ಕ್ಕೆ 28 ಕ್ಷೇತ್ರವನ್ನು ಕೂಡ ಕಬಳಿಸುವಂತಹ ಪ್ರಯತ್ನವನ್ನ ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದೆ. ತನ್ನ ಹುರಿಯಾಳುಗಳನ್ನ ಹುಡುಕುವಂತಹ ಪ್ರಯತ್ನವನ್ನ ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದೆ. ಇನ್ನೊಂದು ವಿಚಾರ ಹೇಳಬೇಕು ಅಂತಂದ್ರೆ, ಮೋದಿ ಅವರ ಅಲೆ ಕೂಡ ಹೆಚ್ಚಾಗಿ ಬೀಸ್ತಾ ಇದೆ. ಅಬುಧಾಬಿಯಲ್ಲಿ ದೇವಸ್ಥಾನ ಆಗಿರಬಹುದು, ಅಲ್ಲಿ ಹೋಗಿ ಕನ್ನಡ ಹಾಗೆ ತಮಿಳು, ತೆಲುಗು, ಮಲಯಾಳಂ ಭಾಷೆಯಲ್ಲಿ ಭಾಷಣವನ್ನ ಶುರು ಮಾಡಿದ್ದಾಗಿರಬಹುದು, ರಾಮ ಮಂದಿರದ ಉದ್ಘಾಟನೆ ಆಗಿರಬಹುದು, ಸಿಎಎ ಆಗಿರಬಹುದು, ಹಲವಾರು ವಿಚಾರಗಳ ಬಗ್ಗೆ ಎಲ್ಲರೂ ಕೂಡ ಮೋದಿ 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 ಅಂತ ಹೇಳ್ತಿದ್ದಾರೆ. ಈ ಒಂದು ನಿಟ್ಟಿನಲ್ಲಿ ಕಾಂಗ್ರೆಸ್ಗೆ ಸ್ವಲ್ಪ ಕಷ್ಟ ಆಗಬಹುದು, ಉಸಿರುಗಟ್ಟುವಂತಹ ವಾತಾವರಣ ಸೃಷ್ಟಿಯಾಗಿದೆ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಇನ್ನೊಂದು ವಿಚಾರ ಹೇಳಬೇಕು ಅಂತಂದ್ರೆ, ಕಾಂಗ್ರೆಸ್ ಸರ್ಕಾರ ಕರ್ನಾಟಕದಲ್ಲಿ 28ಕ್ಕೆ 28 ಕ್ಷೇತ್ರವನ್ನ ಗೆಲ್ಲುವಂತಹ ಆಸೆಯನ್ನ ಕಾಂಗ್ರೆಸ್ ಹೊಂದಿಕೊಂಡಿದೆ. ಅದಕ್ಕೋಸ್ಕರ ಪ್ರಬಲವಾದ ಸೀಟ್ಗಳನ್ನ ಅಥವಾ ಪ್ರಬಲರಿಗೆ ಟಿಕೆಟ್ ಅನ್ನ ನೀಡಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಕಾಂಗ್ರೆಸ್ ಸರ್ಕಾರ ಸಜ್ಜುಗೊಳ್ತಾ ಇದೆ. ಈ ಒಂದು ನಿಟ್ಟಿನಲ್ಲಿ ಕಾಂಗ್ರೆಸ್ ಸರ್ಕಾರ ನಿಜಕ್ಕೂ ಹೊಸಬರಿಗೆ ಮಣೆ ಹಾಕುತ್ತಾ ಅಥವಾ ಹಳೆಬರನ್ನೇ ಕರ್ಕೊಂಡು ಬಂದು ಬಿಜೆಪಿಯ ಮುಂದೆ ನಿಲ್ಲಿಸುತ್ತಾ ಅನ್ನೋದನ್ನ ಕಾದು ನೋಡ್ಬೇಕಾಗಿದೆ. ಚಿಕ್ಕಬಳ್ಳಾಪುರ ಕ್ಷೇತ್ರದಲ್ಲಿ ಪ್ರದೀಪ್ ಈಶ್ವರ್ ಅವರನ್ನ ಒಬ್ಬರಿಗೆ ಹೊಸ ಒಂದು ಮುಖವನ್ನ ಅಥವಾ ಯಾರಿಗೂ ಗೊತ್ತಿರಲಿಲ್ಲ ಅಥವಾ ಗೊತ್ತಿತ್ತು, ಅವರ ಸಮಾಜಮುಖಿ ಕೆಲಸಗಳಿಂದ ಗುರುತಿಸಿಕೊಂಡಿದ್ರು ಪ್ರದೀಪ್ ಈಶ್ವರ್ ಅವರನ್ನ ಹೊಸಬರಿಗೆ ಮಣೆ ಹಾಕಿ ಚಿಕ್ಕಬಳ್ಳಾಪುರ ಕ್ಷೇತ್ರದಲ್ಲಿ ನಿಲ್ಲಿಸಿತ್ತು. ಇವರು ಗೆದ್ದು ಬಂದ್ರು ಪ್ರದೀಪ್ ಈಶ್ವರ್ ಅವರು. ಹಾಗೆ ಬೇರೆ ಎಲ್ಲಾ ಕ್ಷೇತ್ರದಲ್ಲೂ ಹೊಸಬರನ್ನ ನಿಲ್ಲಿಸುತ್ತಾ ಅಥವಾ ಹಳೆಬರನ್ನ ನಿಲ್ಲಿಸುತ್ತಾ ಅದನ್ನ ಕಾದು ನೋಡ್ಬೇಕಾಗಿದೆ. ಇನ್ನೊಂದು ವಿಚಾರ ಹೇಳ್ಬೇಕು ಅಂತಂದ್ರೆ, ಬಿಜೆಪಿಯಿಂದ ಸ್ವಲ್ಪ ಬಿಜೆಪಿ ಎಲ್ಲ ಎದುಕೊಂಡು ಸ್ವಲ್ಪ ಬೇಸರ ಮಾಡ್ಕೊಂಡಿರುವಂತಹ ಕುಮಾರ್ ಬಂಗಾರಪ್ಪ ಅವರನ್ನ ಏನಾದ್ರೂ ಕಾಂಗ್ರೆಸ್ ತನ್ನ ಕಡೆಗೆ ಎಳೆಯುವಂತಹ ಪ್ರಯತ್ನವನ್ನ ಮಾಡ್ತಾ ಇದೆಯಾ ಅನ್ನುವಂತಹ ವಿಚಾರಗಳ ಬಗ್ಗೆ ಮಾಹಿತಿಯನ್ನ ನೀಡ್ತೀವಿ ನೋಡಿ. ಕುಮಾರ್ ಬಂಗಾರಪ್ಪ ಅವರನ್ನ ಕಾಂಗ್ರೆಸ್ ಪಕ್ಷದವರು ಕರೆದುಕೊಂಡ್ರೆ ಏನಾದ್ರೂ ಕಾಂಗ್ರೆಸ್ಗೆ ಹೆಲ್ಪ್ ಆಗುತ್ತಾ? ಕುಮಾರ್ ಬಂಗಾರಪ್ಪ ಅವರ ಚಿಂತನೆ ಶಿವಮೊಗ್ಗದಲ್ಲೇ ಇದೆ. ಶಿವಮೊಗ್ಗ ಬಿಟ್ಟು ಯಾವ ಕಡೆನೂ ಹೋಗ್ತಾ ಇಲ್ಲ. ಉತ್ತರ ಕನ್ನಡಕ್ಕೆ ಟಿಕೆಟ್ ಕೊಡ್ತೀನಿ ಅಂತ ಅಂದ್ರೂ ಕೂಡ ಕಾಂಗ್ರೆಸ್ ಪಕ್ಷದಿಂದ RV ದೇಶಪಾಂಡೆಯ ಬದಲು ಕುಮಾರ್ ಬಂಗಾರಪ್ಪ ಅವರೇ ನೀವೇ ಒಂದ್ಸಲ ಟ್ರೈ ಮಾಡಿ ಉತ್ತರ ಕನ್ನಡ ಕ್ಷೇತ್ರವನ್ನ ಅಂತ ಅಂದ್ರೂ ಕೂಡ ಅವರಿಗೆ ಶಿವಮೊಗ್ಗ ಆದ್ಮೇಲೆ ಕಣ್ಣು. ಶಿವಮೊಗ್ಗದಲ್ಲಿ ಟಿಕೆಟ್ ಕೊಟ್ರೆ ಅವ್ರು ಹೋಗ್ತಾರೆ ಅನ್ನುವಂತಹ ಮಾತುಗಳು ಕೂಡ ಅಲ್ಲಲ್ಲಿ ಕೇಳಿ ಬರ್ತಾ ಇದೆ. ಕಾಂಗ್ರೆಸ್ನವರಿಗೆ ಇದನ್ನ ಮಾಡಲೇಬೇಕು. ಯಾಕಂತಂದ್ರೆ ಬಿಜೆಪಿಯ ವಿರುದ್ಧ ಪ್ರಬಲವಾಗಿರುವಂತಹ ಪ್ರತಿಸ್ಪರ್ಧಿಯನ್ನ ಕಾಂಗ್ರೆಸ್ನವರು ಕೊಡಲೇಬೇಕು. ಯಾಕಂತಂದ್ರೆ ಕರ್ನಾಟಕದಲ್ಲಿ ಕಾಂಗ್ರೆಸ್ದೇ ಗವರ್ಮೆಂಟ್. ಆ ಕಾರಣಕ್ಕೋಸ್ಕರ ಪ್ರಬಲವಾಗಿರುವಂತಹ ವ್ಯಕ್ತಿಗಳ ಹುಡುಕಾಟದಲ್ಲಿ ಕಾಂಗ್ರೆಸ್ ಸರ್ಕಾರ ಮುನ್ನುಗ್ತಾ ಇದೆ. ಈ ಒಂದು ನಿಟ್ಟಿನಲ್ಲಿ ಕುಮಾರ್ ಬಂಗಾರಪ್ಪ ಅವರನ್ನ ಏನಾದ್ರೂ ತನ್ನ ಪಕ್ಷಕ್ಕೆ ಎಳೆದುಕೊಂಡ್ರೆ ಅದು ಕಾಂಗ್ರೆಸ್ಗೆ ಹೆಲ್ಪ್ ಆಗುತ್ತಾ ಅಥವಾ ಇಲ್ವಾ? ಇನ್ನೊಂದು ರಾಜ್ಯಾಧ್ಯಕ್ಷರಾಗಿರುವಂತಹ BY ವಿಜಯೇಂದ್ರ ಅವರಿಗೂ ಹಾಗೂ ಕುಮಾರ್ ಬಂಗಾರಪ್ಪ ಅವರಿಗೂ ಅಷ್ಟಕ್ಕಷ್ಟೇ ಆಗ್ಬಿಟ್ಟಿದೆ. ಈ ಒಂದು ಕಾರಣಕ್ಕೆ ಬಿಜೆಪಿಯಿಂದ ಒಂದು ಕಾಲ್ ಕಿತ್ತಿದ್ದಾರೆ. ಯಾವ ಕಡೆಗೆ ಇಡಬೇಕು ಅಂತ ನೋಡ್ತಾ ಇದ್ದಾರೆ ಕುಮಾರ್ ಬಂಗಾರಪ್ಪ ಅವರು. ಈಗೇನಾದ್ರು ಕಾಂಗ್ರೆಸ್ ಅವರು ಅವ್ರ ಹತ್ರ ಹೋಗಿ ನಮ್ ಕಡೆಗೆ ಬನ್ನಿ ಅಂತ ಅಂದ್ರೆ ಬಂದು ಬಿಡ್ತಾರ ಕುಮಾರ್ ಬಂಗಾರಪ್ಪ ಅವರು? ಇದೆಲ್ಲದಕ್ಕ ಉತ್ತರವನ್ನ ಹುಡುಕುವ ಪ್ರಯತ್ನದಲ್ಲಿ ಕುಮಾರ್ ಬಂಗಾರಪ್ಪ ಅವರ ಅಭಿಮಾನಿಗಳು ಇದ್ದಾರೆ ಅಂತ ಹೇಳಿದ್ರೆ ತಪ್ಪಾಗಲ್ಲ. RSS ಕೂಡ ಕುಮಾರ್ ಬಂಗಾರಪ್ಪ ಅವರನ್ನ ನಿರ್ಲಕ್ಷ್ಯ ಮಾಡ್ತಾ ಇದೆ. ಕುಮಾರ್ ಬಂಗಾರಪ್ಪ ಅವರನ್ನ RSS ಕೂಡ ನಿರ್ಲಕ್ಷ್ಯದಿಂದ ನೋಡ್ತಾ ಇದೆ. ಹಾಗೆ BY ವಿಜಯೇಂದ್ರ ಅವರಿಗೂ ಕುಮಾರ್ ಬಂಗಾರಪ್ಪ ಅವರಿಗೂ ಅಷ್ಟಕ್ಕಷ್ಟೇ ಆಗ್ಬಿಟ್ಟಿದೆ. ಈಗೇನಾದ್ರೂ ಕಾಂಗ್ರೆಸ್ ಅವರು ಶಿವಮೊಗ್ಗದಲ್ಲಿ ನಿಮ್ಗೆ ಟಿಕೆಟ್ ಅನ್ನ ಕೊಡ್ತೀವಿ ಅಂತ ಹೇಳಿದ್ರೆ ಕುಮಾರ್ ಬಂಗಾರಪ್ಪ ಅವರು ಆ ಕಡೆ ವಾಲುವಂತಹ ಸಾಧ್ಯತೆ ಹೆಚ್ಚಾಗಿ ಇದೆ ಅನ್ನುವಂತಹ ಮಾತು ಎಲ್ಲಾ ಕಡೆಗೆ ಚರ್ಚೆಗೆ ಗ್ರಾಸವಾಗ್ತಾ ಇದೆ. ನೀವ್ ಹೇಳಿ ವೀಕ್ಷಕರೇ, ಕುಮಾರ್ ಬಂಗಾರಪ್ಪ ಅವರ ಅಭಿಮಾನಿಗಳು ನೀವ್ ಹೇಳಬೇಕು, ನಿಮ್ಮ ನಾಯಕರು ಯಾವ ಕ್ಷೇತ್ರದಲ್ಲಿ ನಿತ್ರೆ ಒಳ್ಳೇದು, ಶಿವಮೊಗ್ಗದಲ್ಲ, ಉತ್ತರ ಕನ್ನಡದಲ್ಲ ಅಥವಾ ಬೇರೆ ಯಾವ್ದಾದ್ರು ಕ್ಷೇತ್ರವನ್ನ ಕೊಡ್ಬೇಕಾ ಕುಮಾರ್ ಬಂಗಾರಪ್ಪ ಅವರಿಗೆ ಅನ್ನೋದ್ರ ಬಗ್ಗೆ ಕಮೆಂಟ್ ಮಾಡಿ ತಿಳಿಸಿ. ಇದಿಷ್ಟು ಈ ಹೊತ್ತಿನ ಸುದ್ದಿಯಾಗಿತ್ತು. ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಲೈನ್ ಟಿವಿ ಕನ್ನಡ.